ಚಕ್ರಗಳು ಯಾವ ಗೊತ್ತದ ನಿಮಗೆ? ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ, ಅನಾಹತ. ಇನ್ನೂ ಒಂದು ಎರಡು ನೋಡು. ಮೂಲಾಧಾರ, ಎರಡನೇದು ಸ್ವಾಧಿಷ್ಠಾನ, ಮೂರನೇದ್ದು ಮಣಿಪುರ, ನಾಲ್ಕನೇದ್ದು ಅನಾಹತ, ಐದನೇದ್ದು ಆಜ್ಞೆ. ಹೌದು, ಆಜ್ಞಾ ಚಕ್ರ. ಇನ್ನೊಂದು ಅನಾಹತ ಆದಮೇಲೆ ಯಾವುದು? ವಿಶುದ್ಧಿ. ಅನಾಹತ ಆದಮೇಲೆ ವಿಶುದ್ಧಿ, ಕಂಠಸ್ಥಾನ. ಇದು 5. 6ನೇದ್ದು ಆಜ್ಞಾಚಕ್ರ, 7ನೇದ್ದು ಸಹಸ್ರಾರ ಚಕ್ರ. ಹಾಂ, ಸರಿ. ಆಜ್ಞಾಚಕ್ರಕ್ಕೆ ಬಂದು ನಿಲ್ತಾರೆ ಜಾಸ್ತಿ. ಆಜ್ಞಾಚಕ್ರದಲ್ಲಿ ಅಲ್ಲಿ ಬಂದು ನಿಂತರು ಅಂತಂದರೆ ಅವ್ರಿಗೇನೆಲ್ಲ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಇನ್ನೊಂದಿಷ್ಟು ಮೇಲೆ ಏರಿ ಹೋಗಬೇಕು ಅಂತಂದರೆ ಸಹಸ್ರಾರಕ್ಕೆ ಹೋಗ್ಬೇಕು. ಎಲ್ಲವನ್ನು ಮೀರಿ ನಿಲ್ಲೋದು ಅಂತ, ಎಲ್ಲವನ್ನು ಮೀರಿ ನಿಲ್ಲೋದು. ಹೌದು. ಹಾಂ, ವಿಶುದ್ಧಿ ಆದಮೇಲೆ ಆಜ್ಞಾ. ಮೂಲಾಧಾರ, ಸ್ವಾಧಿಷ್ಠಾನ, ಎರಡನೇದ್ದು. ಒಂದನೇದ್ದು ಮೂಲಾಧಾರ, ಎರಡನೇದ್ದು ಸ್ವಾಧಿಷ್ಠಾನ, ಮೂರನೇದ್ದು ಮಣಿಪುರ, ನಾಲ್ಕನೇದ್ದು ಅನಾಹತ ಚಕ್ರ ಅಂತ ಬರ್ಕೊಡ್ಬೋದು. 5ನೇದ್ದು ವಿಶುದ್ಧಿ, 6ನೇದ್ದು ಆಜ್ಞಾಚಕ್ರ, 7ನೇದ್ದು ಸಹಸ್ರಾರ ಚಕ್ರ. ಅವುಗಳ ಸ್ಥಾನಗಳನ್ನು ಬರ್ಕೊಡ್ರಿ. ಮೂಲಾಧಾರ ಎಲ್ಲಿ? ಗುದಸ್ಥಾನ. ಆಮೇಲೆ ಸ್ವಾಧಿಷ್ಠಾನ, ಗುದ ಮತ್ತು ಉಪಸ್ಥದ ಮಧ್ಯೆ. ಗುದ ಮತ್ತು ಉಪಸ್ಥ, ಉಪಸ್ಥ ಸ್ಥಾನನೂ ಅಂತಾರೆ. 3ನೇದ್ದು ಮಣಿಪುರ, ನಾಭಿಸ್ಥಾನ. ನಾಭಿ ಅಂದರೆ ಹೊಕ್ಕಳ ಸ್ಥಾನದಲ್ಲಿರುವಂಥದ್ದು. ಆಮೇಲೆ ಅನಾಹತ ಚಕ್ರ ಎಲ್ಲಿದೆ? ಹೃದಯ ಸ್ಥಾನ. ಆಮೇಲೆ ಆಜ್ಞಾಚಕ್ರ, ಇದು ವಿಶುದ್ಧಿ ಚಕ್ರ ಎಲ್ಲಿದೆ? ಕಂಠಸ್ಥಾನ. ಆಮೇಲೆ ಆಜ್ಞಾಚಕ್ರ ಭ್ರೂಮಧ್ಯೆ ಅಂತಾರೆ. ಆಮೇಲೆ ಭ್ರೂಲತಾಪುರವಾಸ ಅಂತ ಸಿದ್ಧಾರೂಢರಿಗೆ ಯಾವಾಗಲೂ ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ನಿಲ್ಲಿಸಿದವರು ಅಂತ. ಭ್ರೂಲತಾಪುರ, ಪುರ ಅಂದ್ರೆ ಅದು ನಿಲ್ಲೋದು, ಎಲ್ಲಿ ವಾಸದು ಅಂತ. ಭ್ರೂಲತಾಪುರ. ಆಜ್ಞಾಚಕ್ರ ಭ್ರೂಮಧ್ಯೆ ಅಂತಂದರೆ 2 ಹುಬ್ಬುಗಳ ನಡುವೆ, ಭ್ರುಕುಟಿ ಅಂತಾರೆ. ಭ್ರುಕುಟಿ, ಭ್ರೂಮಧ್ಯೆ, ಈ 2 ಹುಬ್ಬುಗಳ ನಡುವೆ ಭ್ರೂಮಧ್ಯೆ. ಆಜ್ಞಾಚಕ್ರಕ್ಕೆ ಮನಸ್ಸು ಬಂದು ನಿಂತು ಅಂತಂದರೆ ಎಲ್ಲ ಇಂದ್ರಿಯಗಳ ಕಡೆ ಮನಸ್ಸು ಹೋಗೋದಿಲ್ಲ ಅಂತ. ಶರೀರದ ಕೆಳಭಾಗಕ್ಕೆ ಮನಸ್ಸು ಇಳಿಯೋದಿಲ್ಲ. ಯಾವಾಗಲೂ ಮನಸ್ಸಿನ ಒಂದು ಕಾರ್ಯ ಏನು ಅಂತಂದರೆ ಯಾವಾಗಲೂ ಕೆಳಗೆ ನೋಡ್ತಾ ಇರ್ತದೆ, ಕೆಳಮುಖನೇ ಇರೋದು. ಅದಕ್ಕಾಗಿ ಆಜ್ಞಾಚಕ್ರದಲ್ಲಿ ಏನು ಮಾಡಬೇಕು?
ಮನಸ್ಸನ್ನು ನಿಲ್ಲಿಸಬೇಕು ಅಂತ. ಆವಾಗ ಏನಾಗ್ತದಂತಂದರೆ ಮನಸ್ಸು ಶಾಂತ, ಮನಸ್ಸು ಶಾಂತ ಆಗ್ತದೆ. ಕೆಳಮುಖವಾಗಿ ಹರಿಯುವುದನ್ನು ನಿಲ್ಲಿಸ್ತದೆ. ಇದು ಸಾಧನೆಗಳು. ಆಮೇಲೆ ಕೊನೆಯದಾಗಿರುವಂಥ ಚಕ್ರ ಎಲ್ಲಿದೆ? ಸಹಸ್ರಾರ ಚಕ್ರ. ಅದು ಶಿರದ ಮಧ್ಯೆ, ಅದು ಜೀವನ ದಾರಿ. ಸಹಸ್ರಾರ ಚಕ್ರ ಏನಿದೆ ಅಂತಂದರೆ ಜೀವನ ದಾರಿ. ಅದು ಜೀವ ಏನು ಮಾಡ್ತಾನೆ ಅಂತಂದರೆ ಬರೋ ಮುಂದೆ ಸಹಸ್ರಾರ ಚಕ್ರದಿಂದನೇ ಬರ್ತಾನೆ ಒಳಗಡೆ. ಒಳಗೆ ಬಂದು ಸಿಕ್ಕೊಂಡ ಅಂತಂದರೆ ಹೊರಗೆ ಹೋಗೋದು ಗೊತ್ತಾಗೋದಿಲ್ಲ ಅದಕ್ಕೆ. ಜೀವ ಮೊದಲು ಬರೋದು ಎಲ್ಲಿಂದ ಬರ್ತಾನೆ ಅಂತಂದರೆ ಸಹಸ್ರಾರ ಚಕ್ರದಿಂದ ಒಳಗೆ ಬರ್ತಾನೆ. ಆಮೇಲೆ ಹೊರಗೆ ಹೋಗೋದೇ ಗೊತ್ತಾಗೋದಿಲ್ಲ. ಹೋಗೋ ಮುಂದೆ ಅವರವರ ಕರ್ಮಕ್ಕನುಸಾರವಾಗಿ, ಹಾಗೆ ಅವರ ಏನು ಅಂತಂದರೆ ಗುಣಕ್ಕನುಸಾರವಾಗಿ ಅವನು ಯಾವುದೋ ಒಂದು ದಾರಿಯಿಂದ ಕಡೆಕಾಗಿರ್ತಾನೆ. ಅದಕ್ಕೆ ಆ ವೇಳೆಯಲ್ಲಿ ಯಾವ ಗುಣ ಜಾಸ್ತಿ ಇರ್ತದಲ್ಲ, ಆ ಗುಣಕ್ಕನುಸಾರವಾಗಿ ಜೀವ ಏನು ಮಾಡ್ತಾನೆ ಅಂತಂದರೆ ಶರೀರದಿಂದ ಹೊರಗೆ ಹೋಗಿಬಿಡ್ತಾನೆ. ತಾಮಸಿಕರಾಗಿದ್ದರೆ ಗುಣ, ನಾವು ಶರೀರ ಬಿಡುವಾಗ ತಾಮಸ ಗುಣ ಇತ್ತು ಅಂತಂದರೆ ಕೆಳಗಿನ ದ್ವಾರದಿಂದ ಹೋಗಿಬಿಡ್ತಾನೆ. ಶರೀರ ಬಿಡುವಾಗ ತಾಮಸ ಗುಣ ಇತ್ತು ಅಂತಂದರೆ ಹೆಂಗೆ ಹೋಗ್ತಾನೆ? ಕೆಳಗಿನ ದ್ವಾರದಿಂದ ಹೋಗ್ತಾನೆ, ಕೆಳಗಿನ ದ್ವಾರಗಳಿಂದ, ಯಾವುದೇ ಒಂದು ದ್ವಾರ. ಆಮೇಲೆ ರಜೋಗುಣ ಇತ್ತು ಅಂತಂದರೆ, ಶರೀರ ಬಿಡುವಾಗ ರಜೋಗುಣ ಇತ್ತು ಅಂತಂದರೆ ಅವನು ನಡುವಿನ ದ್ವಾರದಿಂದ ಹೋಗ್ತಾನೆ, ಮುಖದ ದ್ವಾರಗಳಿಂದ ಹೊರಗೆ ಹೋಗ್ತಾನೆ. ಇನ್ನು ನಿಜವಾಗಿ ಸತ್ವಗುಣದ ಪ್ರಧಾನತೆ ಇತ್ತು ಅಂತಂದರೆ, ಯಾವಾಗ ಶರೀರ ಬಿಡುವಾಗ ಈ ಜೀವನದ್ದು ಸತ್ವಗುಣದ ಪ್ರಧಾನತೆ ಇತ್ತು ಅಂತಂದರೆ ಮಾತ್ರ ಏನು ಮಾಡ್ತಾನೆ ಅಂತಂದರೆ ಸಹಸ್ರಾರ ಚಕ್ರದಿಂದ ಹೊರಗೆ ಹೋಗ್ತಾನೆ. ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಈ ಉಳಿಕಿದೆಲ್ಲ ಸಾಮಾನ್ಯ ಇವೆ. ಹೌದು, ಪ್ರಾಣ ಬಿಟ್ಟಾಗ ಗೊತ್ತಾಗ್ತದೆ, ಇವನು ಯಾವ ಗುಣದಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಅನ್ನುವಂಥದ್ದನ್ನು ಪ್ರಾಣ ಬಿಟ್ಟಾಗ ಗೊತ್ತಾಗ್ತದೆ. ಹೌದು. 1-2 ಮಾಡ್ಕೊಂಡಿದ್ದ ಅಂತಂದ್ರೆ ಕೆಳಗಿನ ದ್ವಾರಗಳಿಂದ ಹೋಗ್ಯಾನು ಅಂತ ಅರ್ಥ. ಹೌದಿಲ್ಲ? ಅದರೊಳಗೆ ಇದು ಮೇಲಿನ 5 ದ್ವಾರಗಳಲ್ಲಿ, ಮೇಲಿನ ರಜೋಗುಣ ಜಾಸ್ತಿ ಇತ್ತು ಅಂತಂದರೆ ಮೇಲಿನ 5 ದ್ವಾರಗಳಲ್ಲಿ ಯಾವುದಾದ್ರೂ ಒಂದು ದ್ವಾರದಿಂದ ಹೋಗ್ತಾನೆ. ಬಾಯಿ ತೆರ್ಕೊಂಡು ಬಿಟ್ಟಿದ್ದ, ಕಣ್ಣು ತೆರ್ಕೊಂಡು, ಅದು ಪ್ರಾಣ ಹೋಗುವಾಗ ಯಾವುದಾರ ಒಂದು ತೆರೆದಿರ್ತದೆ. ಬಾಯಿ ತೆರೆದಿತ್ತು ಅಂತಂದರೆ, ಕಣ್ಣು ತೆರ್ಕೊಂಡಿತ್ತು ಅಂತಂದರೆ, ಕಿವಿಯಿಂದ ಹೋಗಿತ್ತು ಅಂತಂದರೆ ಕಿವಿ ಸೋರ್ತದೆ, ಮೂಗಿನಿಂದ ಹೋಗಿತ್ತು ಅಂದರೆ ಮೂಗು ಸೋರ್ತದೆ, ಬಾಯಿಂದ ಹೋಗಿತ್ತು ಅಂದರೆ ಜೊಲ್ಲು ಸೋರ್ತಿತ್ತು. ಹೀಗೆ ಪ್ರಾಣ ಬಿಡುವಾಗ ಈ ರಜೋಗುಣದ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಮೇಲಿನ ದ್ವಾರಗಳಿಂದ ಏನು ಮಾಡ್ತಾರೆ, ಹೊರಗೆ ಹೋಗಿರ್ತಾರೆ ಅಂತ. ಹಾಗಾಗಿ ಹೀಗೇನಪ್ಪ ಅಂತಂದರೆ ಇವು ಮನುಷ್ಯ ಏನಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರುವಂಥ ಈ ನಮ್ಮ ಮನಸ್ಸನ್ನು ನಿಲ್ಲಿಸೋದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಈ ಚಕ್ರಗಳನ್ನು ಯೋಗ ಒಂದು ಜ್ಞಾನದಲ್ಲಿ, ಯೋಗ ಜ್ಞಾನದಲ್ಲಿ ಇವುಗಳೆಲ್ಲ ಹೇಳ್ಕೊಂಡು ಹೋಗಿರುವಂಥದ್ದು. ಯೋಗಶ್ಚಿತ್ತವೃತ್ತಿ ನಿರೋಧ, ಪತಂಜಲಿ ಮಹರ್ಷಿಗಳು ಎಲ್ಲವನ್ನು ಹೇಳ್ಕೊಂಡು ಹೋಗಿದ್ದಾರೆ. ಈಗ ನಾವು ಈ ಆಕಾಶದ 5 ತತ್ವಗಳು, ಆಕಾಶದ 5 ತತ್ವಗಳನ್ನು ನೋಡ್ತಾ ಬರ್ತಾ ಇದ್ದೇವೆ. ಇಲ್ಲ ಬಿಡೋದು ಬೇರೆ, ಬರ ಮುಂದೆ ತೆಗ್ದು ಬೀಳ್ತವೆ.
ಈಗ ಮಗು ಹುಟ್ಟಿದ ಮಗುವಿನಲ್ಲಿ ನೋಡಿದರೆ ನೆತ್ತಿ ತೆಗ್ಗಿರ್ತದೆ, ಅದು ಆ ಹೋಗೋ ಮುಂದೆ ಕೂದಲುಗಳು, ಅದು ಜ್ಞಾನಿ ಅಂತಂದರೆ ಯೋಗಿಯ ಒಂದು ಶರೀರ ಸಹಸ್ರಾರದಿಂದ ಹೋಗಿತ್ತು ಅಂತಂದರೆ ಕೂದಲುಗಳು ನಿಂತು ಬಿಟ್ಟಿರ್ತವೆ. ಕೂದಲುಗಳು ಏನು ಮಾಡಿರ್ತವೆ, ಸೂಕ್ಷ್ಮ, ಅದು ಗೊತ್ತಾಗೋದಿಲ್ಲ, ಬಹಳ ಸೂಕ್ಷ್ಮವಾಗಿರುವಂಥದ್ದು. ಕೂದಲುಗಳು ನೆಟ್ಟಾಗಿ ನಿಂತು ಬಿಟ್ಟಿರ್ತವೆ. ಅದನ್ನು ನೋಡಿನೇ ತಿಳ್ಕೊಳ್ಬೇಕಷ್ಟೆ. ಇನ್ನು ಆಕಾಶದ 5 ತತ್ವಗಳು ಯಾವಪ್ಪ, ಹೆಂಗೆ ಸೇರಿದು, ಏನೇನಾಯಿತು ಅನ್ನುವಂಥದ್ದನ್ನು ಇಲ್ಲಿ ಏನು ಹೇಳ್ತಾರೆ. 46ನೇ ಟಿಪ್ಪಣಿಯಲ್ಲಿ ಏನು ಹೇಳಿದಾರಲ್ಲ ಅದನ್ನೇ ಇಲ್ಲಿ ವಿಶೇಷವಾಗಿ ಹೇಳ್ಕೊಂಡು ಹೋಗ್ತಾರೆ. ಶಿರೋದೇಶದಲ್ಲಿರುವ ಆಕಾಶವು ಆಕಾಶದ ಮುಖ್ಯ ಭಾಗ. ಶಿರೋದೇಶದಲ್ಲಿರುವಂಥ ಆಕಾಶ ಏನೈತೆ ಒಂದು ಸ್ವಲ್ಪ ಜಾಸ್ತಿ ಐತಲ್ಲಿ. ಶಿರೋದೇಶದಲ್ಲಿ ಇಲ್ಲೇನಿದಿಲ್ಲ, ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟೊಳ್ಳಿದೆ. ಟೊಳ್ಳಿರುವಂಥದ್ದು ಇದು ಆಕಾಶದ ಮುಖ್ಯ ಭಾಗ ಅಂತ ಹೇಳಿಸ್ಕೊಡ್ತದೆ ಅಲ್ಲಿ. ಯಾಕೆಂದರೆ ಅದು ಅನಾಹತ ಶಬ್ದಕ್ಕೆ ಆಶ್ರಯವಾಗಿದೆ. ಅಲ್ಲಿ ಏನಾಗಿದೆ ಅಂತಂದರೆ ಅನಾಹತ ಶಬ್ದಕ್ಕೆ ಅದು ಆಶ್ರಯವಾಗಿದೆ. ಅನಾಹತ ಅಂತಂದರೆ, ಹತ ಅಂತಂದರೆ ಹೊಡೆದಾಗ ಬರುವಂಥ ಶಬ್ದ. ಹತ ಶಬ್ದ ಅಂತಂದರೆ ನಾವು ನಗಾರಿಗಳನ್ನು ಬಾಡಿಸಿದಾಗ, ಗಂಟೆ ಬಾರಿಸಿದಾಗ ಏನು ಶಬ್ದ ಬರ್ತದಲ್ಲ, ಅದು ಪಡೆಯೋದರಿಂದ ಶಬ್ದ ಬರ್ತದೆ. ಅನಾಹತ ಅಂತಂದರೆ ಹೊಡಿಲಾರದೆ ಬರುವಂಥ ಶಬ್ದ ಅದು. ಓಕೆ. ನಾದಗಳು, ನಮ್ಮ ಶರೀರದಲ್ಲಿ ನಾದಗಳು ಬರ್ತವೆ. ಆ ನಾದಗಳು ಬರ್ತವೆ, ಅದನ್ನು ನಾವು ಕಿವಿಯಲ್ಲಿ ಕೇಳಬಹುದು. ಆ ನಾದಗಳನ್ನು ಕಿವಿಯಲ್ಲಿ ಕೇಳ್ಬೋದು. ಆದರೆ ವಿಶೇಷವಾಗಿ ಏನಪ್ಪ ಅಂತಂದರೆ ಆಕಾಶದ ಮುಖ್ಯ ಭಾಗ ಯಾಕೆಂದರೆ ಅದು ಅನಾಹತ ಶಬ್ದಕ್ಕೆ ಆಶ್ರಯವಾಗಿರುವಂಥದ್ದು ಅಂತ. ಇನ್ನು ಎರಡನೇದು, ಕಂಠದೇಶದಲ್ಲಿರುವ ಆಕಾಶವು ವಾಯುವಿನ ಭಾಗ ಇರುತ್ತದೆ. ಕಂಠದೇಶದಲ್ಲಿ ಒಂದಿಷ್ಟು ಆಕಾಶ ಇದೆ. ಆ ಆಕಾಶ ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ವಾಯುವಿನ ಭಾಗ ಐತಿ ಕಂಠದೇಶದಲ್ಲಿ. ಯಾಕಂತಂದರೆ ಅಲ್ಲಿಂದನೇ ಉಸಿರಾಟ ಕ್ರಿಯೆ ಎಲ್ಲಿಂದ ನಡೀತಾ ಇರೋದು, ಹೌದು, ಕಂಠದಿಂದನೇ ಮೂಲ ಸ್ಥಾನ. ಕಂಠದಿಂದನೇ ಅಲ್ಲಿ ವಾಯುವಿನ ಭಾಗ ಇದೆ ಕಂಠದೇಶದಲ್ಲಿ. ಶಿರೋದೇಶದಲ್ಲಿ ಆಕಾಶದ ಮುಖ್ಯ ಭಾಗ ಇದ್ದರೆ ಕಂಠದೇಶದಲ್ಲಿ ಏನಿದ್ರೆ ವಾಯುವಿನ ಭಾಗ ಐತಿ. ಯಾಕೆಂದರೆ ಅದು ಶ್ವಾಸ ಪ್ರಶ್ವಾಸಕ್ಕೆ ಆಶ್ರಯವಾಗಿದೆ. ಅದೇನಾಗಿದ್ರೆ ಶ್ವಾಸ ಪ್ರಶ್ವಾಸಕ್ಕೆ ಅದು ಆಶ್ರಯವಾಗಿರುವಂಥದ್ದು. ಇನ್ನು ಹೃದಯ ದೇಶದಲ್ಲಿರುವ ಆಕಾಶವು ತೇಜದ ಭಾಗ ಇರುತ್ತದೆ. ಹೃದಯ ದೇಶದಲ್ಲಿ ಏನು ಆಕಾಶ ಐತಲ್ಲ ಅಲ್ಲಿ ಏನಪ್ಪ ಅಂತಂದರೆ ಅಂಗುಷ್ಟ ಮಾತ್ರೇಣ ಜೀವನ ಒಂದು ಸ್ಥಾನ ಇದೆ ಅಲ್ಲಿ ಜೀವನ ಮೂಲ ಸ್ಥಾನ. ಅವನು ನಿದ್ರಾವಸ್ಥೆಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾನೆ, ಹೃದಯ ಸ್ಥಾನ. ಅವನು ಜೀವ ನಿದ್ರಾವಸ್ಥೆಗೆ ಹೋಗ್ಬೇಕಾದ್ರೆ ಹೃದಯ ಸ್ಥಾನ. ಅಲ್ಲಿ ಅವನದು ಎಷ್ಟಿದೆ ಅಲ್ಲಿ ಅಂತಂದರೆ ಒಂದು ಅಂಗುಷ್ಟ ಮಾತ್ರ ಜಾಗ ಐತೆ ಅಲ್ಲಿ, ಹೆಬ್ಬೆಟ್ಟಿನಷ್ಟು ಜಾಗ ಇದೆ ಅಲ್ಲಿ ಅವನ ಸ್ಥಾನವಾಗಿರುವಂಥದ್ದು. ಅದಕ್ಕೆ ಹೃದಯ ದೇಶದಲ್ಲಿರುವ ಆಕಾಶ ಅಂತ ಹೇಳ್ತಾರೆ. ಅಲ್ಲಿ ತೇಜದ ಭಾಗ ಇರುತ್ತದೆ. ಅಲ್ಲಿ ಏನಿದೆ ತೇಜದ ಭಾಗ ಐತೆ, ಯಾಕಂದರೆ ಅದು ಪಿತ್ತಕ್ಕೆ ಆಶ್ರಯವಾಗಿರುವಂಥದ್ದು. ಹಾಗಾಗಿ ಅದು ಏನಪ್ಪ ಅಂತಂದರೆ ಪಿತ್ತಕ್ಕೆ ಆಶ್ರಯವಾಗಿರುವಂಥದ್ದು. ಇನ್ನು ಉದರ ದೇಶದಲ್ಲಿರುವ ಆಕಾಶವು ಅಂದರೆ ಹೊಟ್ಟೆ, ಉದರ ದೇಶದಲ್ಲಿರುವ ಆಕಾಶವು ಜಲದ ಭಾಗವಾಗಿರುತ್ತದೆ. ಅಲ್ಲಿ ಜಲ ನೀವು ಲೀಟರ್ ಹಾಕ್ರಿ, 1.5 ಲೀಟರ್ ಹಾಕ್ರಿ, ಎಲ್ಲ ಎಲ್ಲಿ ಕುಂಡಿರ್ತೈತಿ ಹೋಗಿ ಹೊಟ್ಟೆಗ. ಉದರ ದೇಶದಲ್ಲಿರುವ ಆಕಾಶವು ಜಲದ ಭಾಗವಿರುತ್ತದೆ. ಯಾಕೆಂದರೆ ಅದು ಕುಡಿದಿರುವ ನೀರಿಗೆ ಆಶ್ರಯವಾಗಿರುತ್ತದೆ. ಕುಡಿದ ನೀರು ಎಲ್ಲಿ ಹೋಗ್ತಾವಂತಂದ್ರೆ ಅಲ್ಲೇ ಇರ್ತಾವೆ. ಅದಕ್ಕಾಗಿ ಕುಡಿದಿರುವ ನೀರಿಗೆ ಅದು ಆಶ್ರಯವಾಗಿರುತ್ತದೆ. ಇನ್ನು ಕಟಿ ದೇಶದಲ್ಲಿರುವ ಆಕಾಶವು, ಕಟಿದೇಶ ಆಕಾಶವು ಅದು ಪೃಥ್ವಿಯ ಭಾಗವಿರುತ್ತದೆ. ಗುರುಸ್ಥಾನದಲ್ಲಿರುವಂಥ ಏನು ಆಕಾಶ ಐತಿರಲ್ಲ
ಅಲ್ಲಿ ಏನದಂತಂದರೆ ಅದು ಪೃಥ್ವಿಯ ಭಾಗ ಐತಿ. ಯಾಕೆಂದರೆ ಅದು ಗಂಧಕ್ಕೆ ಆಶ್ರಯವಾಗಿರುತ್ತದೆ. ಅದು ಎದಕ್ಕೆ ಆಶ್ರಯ ಅದ ರೀ? ಗಂಧಕ್ಕೆ ಆಶ್ರಯ ಐತಿ ಅದು. ಈ ರೀತಿಯಾಗಿ ಕಾಮಕ್ರೋಧಾದಿಗಳು ಸ್ಥೂಲ ದೇಹದ ತತ್ವಗಳು ಅಲ್ಲ, ಪರಂತು ಲಿಂಗ ದೇಹದ ಧರ್ಮವಾಗಿವೆ ಅಂತ ಹೇಳಿದರು. ಈ ಕಾಮಕ್ರೋಧಾದಿಗಳನ್ನು ಹೇಳಿದ್ರಲ್ಲ, ಆಕಾಶದ ಪಂಚತತ್ವಗಳನ್ನು ಕಾಮಕ್ರೋಧಾದಿಗಳನ್ನು ಹೇಳಿದರು. ಅದಕ್ಕೆ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಈ ಕಾಮಕ್ರೋಧಾದಿಗಳು ಸ್ಥೂಲ ದೇಹದ ತತ್ವಗಳು ಅಲ್ಲ. ಯಾವುದು ಅಂತಂದರೆ ಅದು ಪರಂತು ಲಿಂಗ ದೇಹದ ಧರ್ಮದವು. ಕಾಮ ಎಲ್ಲದ ಅಂತಂದರೆ ಅಂತಃಕರಣದಲ್ಲಿರುವಂಥದ್ದು. ಎಲ್ಲಿ ಉತ್ಪತ್ತಿ ಇದೆ, ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವು ಲಿಂಗ ದೇಹದ ಧರ್ಮಗಳದಾವೆ. ಕಾಮವಾಗಲಿ, ಕ್ರೋಧವಾಗಲಿ, ಲೋಭವಾಗಲಿ, ಮೋಹ, ಮದ, ಮತ್ಸರಾದಿಗಳಾಗಲಿ ಇವೆಲ್ಲವು ಕಾಮ, ಕ್ರೋಧ, ಶೋಕ, ಮೋಹ, ಭಯ ಇವು ಏನದ ರೀ? ಆಕಾಶ ತತ್ವಗಳು. ಕಾಮ, ಕ್ರೋಧ, ಮೋಹ, ಭಯ, ಶೋಕ ಅನ್ನುವಂಥವುಗಳು ಇವು ಆಕಾಶ ತತ್ವಗಳದಾವೆ ಅಂತ ಹೇಳಿದಾರಲ್ಲ. ಹೀಗಾಗಿ ಅವು ಲಿಂಗ ದೇಹದ ಧರ್ಮಗಳದಾವೆ ಅಂತ ಹೇಳ್ತಾರೆ. ಅಂತಂದರೆ ಅಂತಃಕರಣ ಧರ್ಮಗಳ, ಸೂಕ್ಷ್ಮ ದೇಹದ ಧರ್ಮಗಳದಾವೆ. ಅದನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಸದ್ಗುರುನಾಥ ಮಹಾರಾಜ ಕಿ ಜೈ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು.